ಒಂದು ಕಡೆ ಇಂಡಸ್ಟ್ರಿಗೂ ತಾಯಿ ಪ್ರೀತಿ, ನಿಮ್ಮ ಪ್ರೀತಿ ಕಂಡ್ರೆ ನಿಮ್ಮ ಬಳಗ ಅಂತಂದ್ರೆ ಒಂಥರ ನೆಕ್ಸ್ಟ್ ಲೆವೆಲ್ ಅದೊಂಥರ. ನೀವು ಅಂದ್ರೆ ಜೊತೆ ಒಡಹುಟ್ಟಿದವ್ರ ಥರ ಎಲ್ಲರನ್ನೂ ಪ್ರೀತಿಸ್ತೀರಾ, ಆ ಥರ ಒಂದು ಖುಷಿ. ಇನ್ನು ಜೊತೆಗೆ ಹುಟ್ಟಿದವ್ರನ್ನ ಇನ್ನೆಷ್ಟು ಪ್ರೀತಿ ಮಾಡ್ತೀರಾ ಅಂತ ಗೊತ್ತಿರೋಂಥ ವಿಚಾರ ರಾಣ್ ಅವರ ಮದುವೆ ಸಂಭ್ರಮ. ಅಯ್ಯೋ ಹೌದಾ. ಅವನು ನನಗೆ ಖುಷಿ ವಿಚಾರ ಏನಂದರೆ ಈ ವರ್ಷ ಅವನು ತುಂಬ ಚೆನ್ನಾಗಾಗಲಿ ಕಣ. ಅವ್ನು ಸಿನಿಮಾ ಮಾಡ್ತಾ ಇದ್ದಾನೆ, ಇನ್ನೊಂದು ಮದುವೆ ಆಗ್ತಿದ್ದಾನೆ, ಹೊಸ ಪಬ್ ಓಪನ್ ಮಾಡ್ತಾ ಇದ್ದಾನೆ ನಾಗರಬಾವಿಯಲ್ಲಿ. ಸೊ ಎಲ್ಲ ಒಳ್ಳೆ ವಿಚಾರಗಳು ಅವನ ಜೀವನದಲ್ಲಿ ಈ ವರ್ಷ. ಅಕ್ಕಪಕ್ಕದವ್ರು ಖುಷಿಯಾಗಿದ್ದಾಗ ನಾವು ಖುಷಿಯಾಗಿರ್ತೀವಿ ಕಣ. ಇದು ನನಗೆ ಹಂಗೆ ಅನಿಸುತ್ತೆ. ಅವ್ನ ಖುಷಿಯಲ್ಲಿ ನಾನು ಎಲ್ಲೋ ಒಂದು ಕಡೆ ನನ್ನ ಖುಷಿ ನೋಡ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವನಿಗೆ ಸಿಕ್ಕಿರೋ ಹುಡುಗಿ ಕೂಡ ಭಾಳ ಚೆನ್ನಾಗಿದ್ದಾಳೆ, ಮುದ್ದಾಗಿದ್ದಾಳೆ ಅವಳು. ಅವಳ ಹೆಸರು ರಕ್ಷಿತಾ ಅಂತಲೇ. ಸೊ ಶಿ ಈಸ್ ವೆರಿ ಸ್ವೀಟ್, ತುಂಬ ಒಳ್ಳೆ ಹುಡುಗಿ ಅವಳು. ರಾಣನೇ ಸ್ವಲ್ಪ ಒರಟು, ನನಗೆ ನೀನು ಕೇಳೋದಾದರೆ ಸ್ವಲ್ಪ ಗುರು ಅಂತಾರೆ ಅವಳು. ಬಟ್ ಆ ಹುಡುಗಿ ತುಂಬ ಒಳ್ಳೆಯವಳು. ಶಿ ಇಸ್ ಅ ವೆರಿ ನೈಸ್ ಗರ್ಲ್. ಇಟ್ಸ್ ಅ ವೆರಿ ನೈಸ್ ಫ್ಯಾಮ್ಲಿ. ಆ್ಯಂಡ್ ಬಹುಶಃ ಅವರಿಬ್ಬರು ಐ ಥಿಂಕ್ ಒಂದು 7 ವರ್ಷದಿಂದ ಲವ್ ಮಾಡ್ತಾ ಇದ್ದಾರೆ ಅನಿಸುತ್ತೆ. ಅವನಿಗೆ ಯಾವ ಥರ ಹುಡುಗಿ ಬೇಕಿತ್ತು ಅದೇ ಥರ ಸಿಕ್ಕಿದ್ಲು ಅನಿಸುತ್ತೆ. ದ್ಯಾಟ್ ಈಸ್ ವಾಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಅಲ್ವಾ. ಸೊ ಐ ಆಮ್ ವೆರಿ ಹ್ಯಾಪಿ ಫಾರ್ ದ ಬೋತ್ ಆಫ್ ದೆಮ್. ರಾಣ್ ಅವರ ಬೆಳವಣಿಗೆ, ಯಾಕಂದರೆ ನಿಮ್ಮ ಆಸೆಯಂತೆ ಡೆಬ್ಯೂ ಮಾಡಿ ಏಕಲವ್ಯದಲ್ಲಿ ಒಂದು ಒಳ್ಳೆ ನೇಮ್ ತಂದುಕೊಟ್ಟಂಥ ಸಿನಿಮಾ, ಈಗ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ರೆಡಿ ಆಗ್ತಾ ಇದ್ದಾರೆ. ತಮ್ಮನ ಒಂದು ಭವಿಷ್ಯ ಈಗ ಇರಬೇಕು ಅಂತ ಕನಸು ನಿಮ್ಮ ಕಡೆಯಿಂದ ಯಾವ ರೀತಿ ಇರಬೇಕು ಅಂತ? ನನಗೆ ಸೂರ್ಯ ಹುಟ್ಟಿದಾಗ ಒಂದು ಪ್ರಾಕ್ಟೀಸ್ ಆಗೋಗ್ಬಿಟ್ಟಿತ್ತು. ಏನಕ್ಕೆ ಅಂತ ಹೇಳ್ತೀನಂದರೆ, ಅವ್ನು ನನಗಿನ್ನ 9 ವರ್ಷ ಸಣ್ಣವನು ರಾಣ. ಸೊ ಮಮ್ಮಿ ಆವಾಗ ಶೂಟಿಂಗ್ ಮಾಡೋರು, ಆಚೆ ಹೋಗೋರು, ನಾನೇ ಅವನಿಗೆ ಮೋಸ್ಟ್ಲಿ ನನ್ನ ಜೊತೆನೇ ಮಲ್ಗೋನು. ನಾನು ಒಂದೊಂದ್ಸಲ ನನ್ನ ಪಕ್ಕದಲ್ಲೇ ನಾನು ಹೇಳ್ತಿರ್ಲಿಲ್ವಾ, ಒಂದೊಂದ್ಸಲ ಹುಚ್ಚೆ ಮಾಡಿಬಿಡೋಳು ಬೆಡ್ ಮೇಲೆ. ಸೊ ನನಗೆ ಅದೆಲ್ಲ ಸಣ್ಣವನಿಂದ ಅವನು ಸಾಕು ಅಭ್ಯಾಸ ನನಗೆ. ಸೊ ನನಗೆ ಸೂರ್ಯಂಗೆ ಸಾಕಕ್ಕೆ ಅಷ್ಟು ಕಷ್ಟ ಆಗಿಲ್ಲ, ನನಗೆ ಗೊತ್ತಿತ್ತಲ್ಲ ಇವನಿದ್ದಲ್ಲ ಅಂತ. ಆ ಥರ ಇದ್ದವರು ನಾನು ರಾಣ. ಅವನ ಹತ್ರ ಏನು ಬೇಕಾದರೂ ಹಂಚ್ಕೋತೀನಿ, ವಿದೌಟ್ ಜಜ್ಮೆಂಟ್ ನನ್ನ ಮಾತು ಕೇಳ್ತಾನೆ, ಅಥವಾ ಅವ್ನು ನನ್ನ ಹತ್ರ ಏನು ಬೇಕಾದರೂ ಹಂಚ್ಕೋಬೋದು. ಹ್ಯಾಪಿ ಫೀಲಿಂಗ್ ಏನಂದರೆ, ಅವನ ಜೀವನದಲ್ಲಿ ಒಂದು ಒಳ್ಳೇದಾಗ್ತಾ ಇದೆ, ಒಂದು ಒಳ್ಳೆ ದಾರಿಯಲ್ಲಿ ಲೈಫಲ್ಲಿ ಒಂದು ಒಳ್ಳೆ ಲೈಫ್ ಪಾರ್ಟ್ನರ್ ಸಿಕ್ಕೋದು ಭಾಳ ಇಂಪಾರ್ಟೆಂಟ್ ಕಣ. ಹೌ ಇಂಪಾರ್ಟೆಂಟ್, ಒಂದು ಒಳ್ಳೆ ಮಕ್ಕಳು ನಮಗೆ ತಾಯಂದಿರಿಗೆ ಹುಟ್ಟೋದು ಎಷ್ಟು ಇಂಪಾರ್ಟೆಂಟೋ, ಅವನ ಜೀವನದಲ್ಲಿ ಒಂದು ಒಳ್ಳೆ ಲೈಫ್ ಪಾರ್ಟ್ನರ್ ಸಿಕ್ಕೋದು ಭಾಳ ಇಂಪಾರ್ಟೆಂಟ್. ಇವತ್ತಿನ ಕಾಲದಲ್ಲಿ ನಾವು ಎಲ್ಲ ಕಡೆಗೂ ವಿ ಸಿ ಅ ಲಾಟ್ ಆಫ್ ಫ್ಯಾಮಿಲಿ ಸ್ಪ್ಲಿಟ್ಟಿಂಗ್, ವಿ ಸಿ ಅ ಲಾಟ್ ಆಫ್ ಮ್ಯಾರೇಜಸ್ ಬ್ರೇಕಿಂಗ್ ಡೌನ್. ಬಟ್ ಆ ಟೈಮಲ್ಲಿ ವೆನ್ ಯು ಫೈಂಡ್ ಅ ಗುಡ್ ವೈಫ್ ಫಾರ್ ಯುವರ್ ಸೆಲ್ಫ್ ಆ್ಯಂಡ್ ಅ ಗುಡ್ ಹಸ್ಬೆಂಡ್, ಅ ಗುಡ್ ಪಾರ್ಟ್ನರ್, ಅವ್ರಿಗೆ ಒಳ್ಳೇದಾಗಲಿ ಅಂತಲೇ ಆಶೀರ್ವಾದ ಬರುತ್ತೆ. ಸೊ ಅವ್ರಿಗೆ ತುಂಬ ಒಳ್ಳೇದಾಗಬೇಕಣೋ ಅಷ್ಟೇ. ಸೊ ಈಗಲೇ ನೋಡಿದ್ವಿ ಆಮಂತ್ರಣ ಕೊಡೋಕ್ಕೆ ಆ ಖುಷಿ ಇದೆಯಲ್ಲ, ದೊಡ್ಡವ್ರಿಗೆ ಕೊಡಬೇಕು ಅಂತ ನಾನು. ಅಂದರೆ ಮನೆಯಲ್ಲಿ ಅಂದರೆ ನನ್ನ ಮನೆಗೆ ಯಾರಾದರೂ ಬಂದರೆ, ನಮ್ಮ ಅತ್ತೆ ಇದ್ದಾಗ ಅವ್ರ ಕೈಯಲ್ಲೇ ನಾನು ಯಾರ ಹತ್ರ ಆದರೂ ಕೊಡಿಸ್ತಿದ್ದೆ. ಇವತ್ತು ಅದಕ್ಕೆ ನಾನು ಅವ್ರ ತಂದೆಯವ್ರ ಕೈಯಲ್ಲೇ ಕೊಡಿಸಿದ್ದು. ದೊಡ್ಡವ್ರ ಆಶೀರ್ವಾದ ಯಾವಾಗಲೂ ಇರಬೇಕು ಕಣ. ಸೊ ನೀವು ಬರಬೇಕು ಅಂತಲೇ ಹೇಳಿದೆ. ಆ್ಯಂಡ್ ಖುಷಿ ಆಗುತ್ತೆ ಬಂದು ಅವನಿಗಿಲ್ಲಿ ಆಮಂತ್ರಣ ಕೊಡೋಕ್ಕೆ. ಮದುವೆ ಯಾವಾಗ ಡೇಟ್? ಮದುವೆ ಐ ಥಿಂಕ್ 6ನೇ ತಾರೀಕು ಮೆಹಂದಿ ಮಾಡ್ತೀವಿ. ಅದು ಸಣ್ಣದಾಗಿರುತ್ತೆ ನಮ್ಮ ಇದರಲ್ಲಿ ಮನೆಯಲ್ಲಿ. ಫೆಬ್ರವರಿ 7ಕ್ಕೆ ಮದುವೆ, 8ಕ್ಕೆ ರಿಸೆಪ್ಷನ್. ಐ ಥಿಂಕ್ ಅದಾದಮೇಲೆ ಆಬ್ವಿಯಸ್ಲಿ ಸತ್ಯನಾರಾಯಣ ಪೂಜೆ ಇರುತ್ತೆ, ಒಂದು ಕಾಕ್ಟೇಲ್ ಇರುತ್ತೆ, ಅಷ್ಟೇ.